ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತಿನ ವಿಡಿಯೋದಲ್ಲಿ ಬನ್ ದೋಸೆನ ತುಂಬಾ ಕ್ರಿಸ್ಪಿಯಾಗಿ ತುಂಬಾ ಸಾಫ್ಟಾಗಿ ಯಾವ ರೀತಿ ಮಾಡ್ಕೋಬೇಕಂತ ನೋಡೋಣ ಬನ್ನಿ. ಇವಾಗ ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ತಪ್ಪದೇ ಕ್ಲಿಕ್ ಮಾಡಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಕಮೆಂಟ್ನಲ್ಲಿ ಕೂಡ ತಿಳಿಸ್ಬೋದು. ನಾವಿಲ್ಲಿ ಮೊದಲಿಗೆ ಒಂದು 2 ಚಮಚ ಆಗುವಷ್ಟು ಎಣ್ಣೆನ ಹಾಕಿದ್ದೀವಿ. ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆ ಸ್ವಲ್ಪ ಚಟಪಟ ಅನ್ನಬೇಕು. ನಂತರ 1 ಚಿಟಿಕೆದಷ್ಟು ಸ್ವಲ್ಪ ಅರಿಶಿನ ಪೌಡ್ರು ಮತ್ತು ಸ್ವಲ್ಪ ಜೀರಿಗೆನ ಸೇರಿಸಿದ್ದೀವಿ. ಇವಾಗ ಒಗ್ಗರಣೆಗೆ ನೆಕ್ಸ್ಟು ಚಿಕ್ಕದಾಗಿ ಕಟ್ ಮಾಡಿ ತೊಗೊಂಡಿರುವಂಥ 1 ಈರುಳ್ಳಿನ ಸೇರಿಸ್ತಾ ಇದ್ದೀವಿ. ಈರುಳ್ಳಿ ಸ್ವಲ್ಪ ಚಿಕ್ಕದಾಗಿ ಸೈಜಲ್ಲಿರುವಂಥ 1 ಟೊಮೆಟೊ ಹಣ್ಣು. ಸ್ವಲ್ಪ ಈರುಳ್ಳಿ ಮತ್ತು ಟೊಮೆಟೊ ಹಣ್ಣು ಸ್ವಲ್ಪ ಫ್ರೈ ಆದರೆ ಸಾಕು, ಜಾಸ್ತಿ ಫ್ರೈ ಆಗಬೇಕಂತೇನಿಲ್ಲ. ನೆಕ್ಸ್ಟು ಒಂದು 2-3 ಚಮಚ ಆಗುವಷ್ಟು ಪಾಲಕ್ ಸೊಪ್ಪನ್ನು ಯೂಸ್ ಮಾಡ್ತಾ ಇದ್ದೀವಿ. ಹೆಲ್ದಿಗೆ ತುಂಬಾ ಒಳ್ಳೆಯದಂತ ಪಾಲಕು ಆಪ್ಷನಲ್ ಆಗಿ ಇಟ್ಕೊಳ್ಳಿ. ನೆಕ್ಸ್ಟು 1 ಕೆಂಪು ಮೆಣಸು ಇಷ್ಟಪಡಲ್ಲ ಅಂದರೆ ಹಸಿಮೆಣಸು ಕೂಡ ಯೂಸ್ ಮಾಡ್ಕೋಬೋದು. ಇಲ್ಲಿ ಸ್ವಲ್ಪ ಒಗ್ಗರಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಪಾಲಕ್ ಸೊಪ್ಪಿಂದೆಲ್ಲ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಳ್ಳಿ. ಸ್ವಲ್ಪ ಹುರಿದ್ರೆ ಸಾಕಾಗತ್ತೆ. ಇವಾಗ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಒಂದು 5 ನಿಮಿಷ ತಣ್ಣಗಾಗ್ಲಿಕ್ಕೆ ಬಿಡೋಣ. ಅಷ್ಟರಲ್ಲಿ ಬನ್ ದೋಸೆ ಮಾಡಲಿಕ್ಕೆ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ. 1 ಬೌಲ್ ಆಗುವಷ್ಟು ಚಿರೋಟಿ ರವೆನ ಯೂಸ್ ಮಾಡ್ತಾ ಇದ್ದೀವಿ. ಉಪ್ಪಿಟ್ಟು ರವೆ, ಮಾಮೂಲಿ ಉಪ್ಪಿಟ್ಟು ರವೆ ಎಲ್ಲ ಯೂಸ್ ಮಾಡ್ತೀವಲ್ಲ, ಸಣ್ಣ ರವೆನೇ ಯೂಸ್ ಮಾಡ್ತಾ ಇದ್ದೀವಿ. ನೆಕ್ಸ್ಟು 1 ಬೌಲ್ ಆಗುವಷ್ಟು ನಾವಿಲ್ಲಿ ಗೋಧಿ ಹಿಟ್ಟನ್ನು ಯೂಸ್ ಮಾಡ್ತಾ ಇದ್ದೀವಿ. ನಿಮಗೆ ಗೋಧಿ ಹಿಟ್ಟು ಬೇಡ ಅಂದರೆ ಅಕ್ಕಿ ಹಿಟ್ಟು ಸಹ ಯೂಸ್ ಮಾಡ್ಕೋಬೋದು ನೀವು ಇಲ್ಲಿ. ನೆಕ್ಸ್ಟು 3-4 ಟೇಬಲ್ ಸ್ಪೂನ್ ಆಗುವಷ್ಟು ಸ್ವಲ್ಪ ಹುಳಿಯಾಗಿರುವಂಥ ಗಟ್ಟಿ ಮೊಸರನ್ನು ಹಾಕ್ತಾಯಿದ್ದೀವಿ. ನೆಕ್ಸ್ಟು ಒಂದು ಅರ್ಧ ಬೌಲ್ ಆಗುವಷ್ಟು ನೀರನ್ನು ಹಾಕಿಬಿಟ್ಟು ಈ ರೀತಿ ಮಿಕ್ಸಿಗೆ ಗ್ರೈಂಡ್ ಮಾಡ್ಕೋಬೇಕು. ಇವಾಗ ಒಂದು ಪಾತ್ರೆಗೆ ಹಾಕಿಬಿಟ್ಟು ಮತ್ತೆ 1 ಲೋಟ ಆಗುವಷ್ಟು ನೀರನ್ನು ಸೇರಿಸಿ ದೋಸೆ ಹಿಟ್ಟು ಈ ಹದ ಬರೋವರೆಗೂ ನೀರನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ನುಣ್ಣಗೆ ಗಂಟಿಲ್ದಾಗೆ ಚೆನ್ನಾಗಿ ಈ ರೀತಿ ಕಲಿಸ್ತಾ ಹೋಗಬೇಕು. ಅಟ್ಲೀಸ್ಟ್ ಒಂದು 7-8 ನಿಮಿಷವರೆಗಾದ್ರೂ ಇದೇ ರೀತಿಯೇ ಕಲಿಸ್ತಾ ಹೋಗಬೇಕಾಗತ್ತೆ, ಅಂದರೆ ಏನೂ ಸಹ ಗಂಟು ಉಳಿಯೋದಿಲ್ಲ. ಇವಾಗ ಒಗ್ಗರಣೆ ಹಾಕಿರ್ತಕ್ಕಂಥ ಮಸಾಲೆಯನ್ನು ಹಾಕ್ತಾಯಿದ್ದೀವಿ ನೋಡಿ. ಅದರಲ್ಲೇ ನೀವು ಇದ್ರ ಜೊತೆಗೆ ಚಟ್ನಿ ಎಲ್ಲ ಮಾಡ್ಕೋ ಅವಶ್ಯಕತೆ ಇರೋದಿಲ್ಲ. ಇವಾಗ ಒಗ್ಗರಣೆನೆಲ್ಲ ಹಾಕಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು, 1/4 ಚಮಚದಷ್ಟು ಅಡುಗೆ ಸೋಡಾ, ಒಂದ್ಸಲ ಚೆನ್ನಾಗಿ ಮಸಾಲೆ ಎಲ್ಲ ತಾಗೋ ಥರ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಒಂದು 2 ನಿಮಿಷದವರೆಗಾದ್ರೂ ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇವಾಗ ಹಿಟ್ಟು ದೋಸೆ ಮಾಡಲಿಕ್ಕೆ ಚೆನ್ನಾಗಿ ರೆಡಿಯಾಗಿದೆ. ಇವಾಗ ಬನ್ ದೋಸೆನ ಯಾವ ರೀತಿ ಹಾಕಬೇಕಂತ ನೋಡ್ಕೊಳ್ಳಿ. ಆಮೇಲೆ ತವಾ ಬಿಸಿಯಾಗಿದೆ. ಸ್ವಲ್ಪ ತವಾಗೆ 1 ಚಮಚ ಆಗುವಷ್ಟು ಎಣ್ಣೆನ ಹಾಕಿದ್ದೀವಿ. ಇವಾಗ ಹಿಟ್ಟನ್ನು ಸ್ವಲ್ಪ ತೊಗೊಂಡ್ಬಿಟ್ಟು ಬನ್ ದೋಸೆ ಯಾವ ಸೈಜ್ ಬೇಕಲ್ಲ ಆ ಸೈಜ್ಗೆ ಸ್ವಲ್ಪ ಚಿಕ್ಕದು ಬೇಕಾದ್ರೆ ಚಿಕ್ಕದು ಹಾಕ್ಕೊಳ್ಳಿ, ಸ್ವಲ್ಪ ದೊಡ್ಡ ಸೈಜಲ್ಲಿ ಬೇಕಿದ್ದರೆ ದೊಡ್ಡ ಸೈಜಲ್ಲಿ ಹಾಕ್ಕೋಬೋದು. ತುಂಬಾ ಕ್ರಿಸ್ಪಿಯಾಗಿ ಸಹ ತುಂಬಾ ಸಾಫ್ಟಾಗಿ ತುಂಬಾ ರುಚಿಕರವಾಗಿರುವಂಥ ದೋಸೆ. ಮಾಮೂಲಿ ಎಲ್ಲ ಕೆಲವೊಬ್ಬರಿಗೆ ಬೇರೆ ಬೇರೆ ದೋಸೆ ತಿಂದೇನಾದರೂ ಬೇಜಾರು ಅನಿಸಿದರೆ ಇನ್ಸ್ಟಂಟಾಗಿಯೇ ಈ ರೀತಿ ತುಂಬಾ ಸೂಪರಾಗಿ ತುಂಬಾ ಟೇಸ್ಟಿಯಾಗಿ ಬನ್ ದೋಸೆನೇ ಮಾಡ್ಕೋಬೋದು. ನಂತರ ಸೈಡ್ಗೆ ಸ್ವಲ್ಪ ಎಣ್ಣೆನೇ ಬಿಡೋದ್ರಿಂದ ದೋಸೆ ತುಂಬ ಚೆನ್ನಾಗಿ ಎದ್ದು ಬರುತ್ತೆ ನೋಡಿ. ಕೆಳಗಡೆ ಏನೂ ಸಹ ಅಂಟ್ಕೋದಿಲ್ಲ. ಸೊ ತುಂಬಾ ಈಸಿಯಾಗಿ ಬರುವಂಥ ದೋಸೆ ಅಂತ ಹೇಳ್ಬೋದು ನೋಡಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಮಾಡ್ತಾ ಇರೋ ಹೊಸ ವಿಡಿಯೋ ಎಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ. 2 ಸೈಡೂ ಕಲರ್ ಚೇಂಜ್ ಆಗೋವರೆಗೂ ಗ್ಯಾಸನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡೇ ಬೇಯಿಸ್ಕೋಬೇಕು. ಒಳಗಡೆ ಇರೋ ಚೆನ್ನಾಗಿ ಬೇಯೋದಿಲ್ಲ. ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ರೆ ಅದಕ್ಕೋಸ್ಕರ ಹೈ ಫ್ಲೇಮಲ್ಲೇ ಇರಲಿ ಗ್ಯಾಸು. ಸೊ ನೋಡಿ ಎಷ್ಟು ಚೆನ್ನಾಗಿ ಬನ್ ದೋಸೆ ರೆಡಿಯಾಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಕಮೆಂಟ್ನಲ್ಲಿ ಕೂಡ ತಿಳಿಸ್ಬೋದು. ಮತ್ತು ಪಕ್ಕದಲ್ಲಿ ಲೈಕ್ ಬಟನ್ ಕೂಡ ಇದೆ, ಅದನ್ನು ಕೂಡ ಪ್ರೆಸ್ ಮಾಡಿಬಿಡಿ.